ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಆತ್ಮವಿಮರ್ಶೆಯ ಅಭ್ಯಾಸ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಓಪನ್ ಮಾಡಿ. ಆತ್ಮವಿಮರ್ಶೆಯ ಅಭ್ಯಾಸ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಹಂಬಲ ನಮಗಿದ್ದರೆ, ನಮ್ಮ ಏಳ್ಗೆಗೆ ನಾವೇ ಶಿಲ್ಪಿಗಳಾಗಬೇಕು ಅಂತ ಇದ್ದರೆ, ಸಿಂಹಾವಲೋಕನದ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಎಂಬುದು ಅನುಭವಿಗಳ ಆದೇಶ. ಅರಣ್ಯದಲ್ಲಿ ಸಂಚರಿಸುವ ಸಿಂಹ ಒಮ್ಮೊಮ್ಮೆ ತನ್ನ ಮುಖ ತಿರುಗಿಸಿ ನಡೆದು ಬಂದ ದಾರಿಯನ್ನು ಅವಲೋಕಿಸುತ್ತದೆ ಎನ್ನುತ್ತಾರೆ. ಇದನ್ನು ಸಿಂಹಾವಲೋಕನ ಎನ್ನುತ್ತಾರೆ. ದಿನದ ಚಟುವಟಿಕೆಗಳನ್ನು ಸಿಂಹಾವಲೋಕನ ಕ್ರಮದಿಂದ ಪರಿಶೀಲಿಸಬೇಕು. ಮನವ ಶೋಧಿಸಬೇಕು ನಿಚ್ಚ, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಎನ್ನುವ ದಾಸವಾಣಿಯಲ್ಲೂ ಈ ಅಭ್ಯಾಸದ ಅವಶ್ಯಕತೆ ಸೂಚಿತವಾಗಿದೆ. ದಿನದ ಕೊನೆಯ ಭಾಗದಲ್ಲಿ ನಿದ್ರಿಸುವ ಮೊದಲು ನನ್ನ ಪಾಲಿಗೆ ಬಂದ ಆಯಸ್ಸಿನಲ್ಲಿ ಒಂದು ದಿನವನ್ನು ಹೇಗೆ ಕಳೆದೆ, ನನಗೆ ಸಿಕ್ಕಿದ ಅವಕಾಶಗಳನ್ನು ಹೇಗೆ ಉಪಯೋಗಿಸಿಕೊಂಡೆ, ಎಲ್ಲಿ ತಪ್ಪುಗಳಾದವು, ಕಾರಣಗಳೇನು, ನಾಳಿನ ಅಂಥ ಸಂದರ್ಭಗಳಲ್ಲಿ ನಡೆದುಕೊಳ್ಳುವುದು ಹೇಗೆ, ಈ ಹೊತ್ತು ಮಾಡಬೇಕಾಗಿದ್ದ ಕೆಲಸಗಳನ್ನು ಹೊರಗಿನ ಒತ್ತಡಗಳಿಂದ ಗೊಣಗುತ್ತಾ ಮಾಡಿದ್ದೇನೆಯೇ, ಸ್ವಂತ ಯೋಜನೆಗಳನ್ನು ಅನುಸರಿಸುತ್ತಾ ಉತ್ಸಾಹದಿಂದ ಮಾಡಿದ್ದೇನೆಯೇ, ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತ, ಸ್ನೇಹಿತರೊಡನೆ, ಬಂಧು ಬಾಂಧವರೊಡನೆ ಮತ್ತು ನೆರೆಹೊರೆಯವರೊಂದಿಗೆ ಹೇಗೆ ವರ್ತಿಸಿದೆ, ಇವೇ ಮೊದಲಾದ ಪ್ರಶ್ನೆಗಳನ್ನು ಕೇಳುತ್ತಾ ಪರದೆಯ ಮೇಲಿನ ಚಿತ್ರವನ್ನು ವೀಕ್ಷಿಸುವಂತೆ ನಿರ್ಲಿಪ್ತರಾಗಿ ನಡೆದ ಘಟನೆಗಳನ್ನು ನೋಡಿ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು. ಕನ್ನಡಿಯಲ್ಲಿ ನಮ್ಮ ಮುಖವನ್ನು ಕಂಡು ಸರಿಪಡಿಸಿಕೊಂಡಂತೆ ಈ ಆತ್ಮವಿಮರ್ಶೆಯ ವಿಧಾನದಿಂದ ನಮಗೂ ಇತರರಿಗೂ ಸಹ್ಯವಲ್ಲದ ಗುಣಗಳನ್ನು ಬಿಟ್ಟು ಬಿಡಲು ಸಾಧ್ಯ, ಉತ್ತಮ ಗುಣಗಳನ್ನು ಅರ್ಜಿಸಲು ಸಾಧ್ಯ ಎಂಬುದನ್ನು ಬೆಂಜಮಿನ್ ಫ್ರಾಂಕ್ಲಿನ್ ಸ್ವ ಅನುಭವದಿಂದ ಸಾರಿದ್ದಾನೆ. ಅಭ್ಯಾಸ ನಿರ್ಮಾಣದಲ್ಲಿ ಮೊದಲು ಜಗಲಿ ಹಾರಿ ಆಮೇಲೆ ಗಗನ ಹಾರಲು ಯತ್ನಿಸಬೇಕು. ಪ್ರಥಮದಲ್ಲೇ ಹೊರಲಾರದ ಹೊರೆಯನ್ನು ಹೊತ್ತವನ ಪಾಡಾದರೆ ಮುಂದಿನ ಪ್ರಯತ್ನದಲ್ಲಿ ಉತ್ಸಾಹಹೀನವಾಗುವ ಸಂಭವವಿದೆ. ಪ್ರಥಮ ಯತ್ನದಲ್ಲಿ ಉಂಟಾದ ಯಶಸ್ಸು ಮುಂದಿನ ಪ್ರಯತ್ನದ ಪ್ರೇರಕ ಶಕ್ತಿಯಾಗುತ್ತದೆ. ಆದುದರಿಂದ ಮೊದಮೊದಲು ಸುಲಭವಾದ, ಅಲ್ಪ ಸಮಯ ಬೇಕಾಗುವ ಸ್ವಲ್ಪ ಶ್ರಮದಿಂದ ಸಾಧ್ಯವಾಗುವ ಅಭ್ಯಾಸಗಳನ್ನು ನಿಷ್ಠೆಯಿಂದ ಸಾಧಿಸಬೇಕು. ಯಾರ ಬದುಕಿನಲ್ಲಿ ಯಾವ ನಿರ್ದಿಷ್ಟ ಅಭ್ಯಾಸಗಳೂ ಇಲ್ಲದೆ ಎಲ್ಲವೂ ಅನಿಶ್ಚಿತ ಹಾಗೂ ಅಸ್ತವ್ಯಸ್ತವೋ, ಬೆಳಗ್ಗೆ ಹಾಸಿಗೆ ಬಿಟ್ಟೇಳುವುದು, ರಾತ್ರಿ ವಿಶ್ರಾಂತಿ ಪಡೆಯುವುದು, ಆಹಾರ ಸೇವನೆ, ಒಂದು ಸಿಗರೇಟು ಹೊತ್ತಿಸುವುದು, ಒಂದು ಲೋಟ ನೀರು ಕುಡಿಯುವುದೇ ಮೊದಲಾದ ಅತಿ ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರಜ್ಞಾಪೂರ್ವಕವಾಗಿ ಚಿಂತನ ಮಂಥನ ನಡೆಸಿ ಮಾಡಬೇಕಾಗುವುದೋ ಅವನಂಥ ದುಃಖಿ ಮತ್ತೊಬ್ಬನಿಲ್ಲ. ಅವನ ಅರ್ಧ ಸಮಯ ಏನು ಮಾಡಬಹುದೆಂದು ನಿರ್ಣಯಿಸುವುದರಲ್ಲಿ, ಇಲ್ಲವಾದರೆ ಸುಮ್ಮನೆ ಕಾಲಹರಣವಾಯಿತೆಂದು ಪರಿತಪಿಸುವುದರಲ್ಲಿ ವ್ಯಯವಾಗುತ್ತದೆ. ಅವನ ಜಾಗೃತ ಪ್ರಜ್ಞೆಯಲ್ಲಿ ಮಾಡಬೇಕಾದ ಅಗತ್ಯ ಕೆಲಸಗಳ ಬಗೆಗೆ ಮಾಡಬೇಕೇ ಬೇಡವೇ ಎಂಬಂಥ ಸಂದೇಹಗಳೇ ಬರಬಾರದು. ಅವನಿಗರಿವಿಲ್ಲದಂತೆಯೇ ಹುಟ್ಟು ಗುಣಗಳ ಪ್ರಕ್ರಿಯೆಗಳಂತೆ ದಿನದ ಕರ್ತವ್ಯಗಳನ್ನು ಸಹಜವಾಗಿ ಒದ್ದಾಟವಿಲ್ಲದೆ ಮಾಡುವಂತಾಗಬೇಕು. ಹೀಗೆ ದಿನದ ಕರ್ತವ್ಯ ನಿರ್ವಹಣೆ ಸಹಜ ಗುಣವಾಗದವರು ಇಂದಿನಿಂದಲೇ ಅದನ್ನು ಸರಿಪಡಿಸಿಕೊಳ್ಳಲು ಯತ್ನಿಸಲಿ ಎಂದು ಮನೋವಿಜ್ಞಾನಿ ಕರೆ ಕೊಡುತ್ತಾರೆ. ಮುಂದಿನ ವಿಷಯ, ಪ್ರಯತ್ನವೇ ಪರಮ ಪೂಜೆ. ನಮ್ಮ ದೇಶದ ಸುಪ್ರಸಿದ್ಧ ತಾತ್ವಿಕ ಗ್ರಂಥವಾದ ಯೋಗ ವಾಸಿಷ್ಠದಲ್ಲಿ ಸ್ವಪ್ರಯತ್ನವನ್ನು ಕುರಿತು ಹೇಳಿದ ಮಾತುಗಳನ್ನು ಕೇಳಿದ್ದೀರಾ? ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ ಪಡೆಯಲು ಸಾಧ್ಯವಾಗದ ವಸ್ತು ಯಾವುದೂ ಈ ಪ್ರಪಂಚದಲ್ಲಿ ಇಲ್ಲ.
ಯಾರಾದರೂ ಯಾವುದೇ ವಸ್ತುವನ್ನು ಪಡೆಯಲು ಆಶಿಸಿ ಅದನ್ನು ಹೊಂದಲು ಯತ್ನಿಸಿದುದೇ ಆದರೆ ಅವರು ಖಂಡಿತವಾಗಿಯೂ ಸಫಲರಾಗಬಲ್ಲರು. ಆದರೆ ಹಿಡಿದ ದಾರಿಯಲ್ಲಿ ಹಿಂದೇಟು ಹಾಕದೆ ಮುಂದುವರಿಯುತ್ತಲೇ ಸಾಗಬೇಕು. ಈ ಪ್ರಪಂಚದಲ್ಲಿ ಹಲವು ಮಂದಿ ಅತ್ಯಂತ ನಿಮ್ನ ಪರಿಸ್ಥಿತಿಗಳಿಂದ, ದುಃಖ ದಾರಿದ್ರ್ಯಗಳಿಂದ ಪಾರಾಗಿ ಪರಮ ಭಾಗ್ಯಶಾಲಿಗಳಾದರು. ಬುದ್ಧಿಶಾಲಿಗಳಾದವರು ಪ್ರಯತ್ನ ಮಾತ್ರದಿಂದಲೇ ಅತ್ಯಂತ ಅಪಾಯಕರ ಸನ್ನಿವೇಶಗಳನ್ನು ದಾಟಿ ಜಯಶಾಲಿಗಳಾಗಿದ್ದರಲ್ಲದೆ ಅದೃಷ್ಟದಲ್ಲಿ ಅರ್ಥಹೀನ ನಂಬಿಕೆಯನ್ನಿಟ್ಟಲ್ಲ. ಯಾರು ಯಾವುದಕ್ಕಾಗಿ ಹಾತೊರೆದಿದ್ದನೋ, ಯಾವುದನ್ನು ಪಡೆಯುವುದಕ್ಕಾಗಿ ಹೋರಾಡಿದ್ದನೋ ಅದನ್ನು ಪಡೆದೇ ಪಡೆಯುತ್ತಾನೆ. ಸೋಮಾರಿಯಾಗಿ ಕುಳಿತು ಯಾರೂ ಏನನ್ನೂ ಸಾಧಿಸಿಲ್ಲ. ಪ್ರತಿಯೊಬ್ಬನೂ ತನಗೆ ತಾನೇ ಶತ್ರು ಅಥವಾ ತನಗೆ ತಾನೇ ಮಿತ್ರ ಎಂಬುದನ್ನು ತಿಳಿಯಬೇಕು. ಯಾರು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನೋ ಅವನನ್ನು ರಕ್ಷಿಸಲು ಯಾರೂ ಇರಲಾರರು. ಖಂಡಿತವಾಗಿಯೂ ಒಬ್ಬನು ತನ್ನ ಸ್ವಪ್ರಯತ್ನದಿಂದಲೇ ದುಃಖದಾಯಕ ಸನ್ನಿವೇಶಗಳಿಂದ ಪಾರಾಗಬಲ್ಲನು. ಆದುದರಿಂದ ಪ್ರತಿಯೊಬ್ಬನೂ ಸರಿಯಾದ ಮಾರ್ಗದಲ್ಲಿ ನಿಷ್ಠೆಯಿಂದ ಮುಂದುವರೆಯಬೇಕು. ಧೈರ್ಯಶಾಲಿಗಳು, ಸಾಹಸಿಗಳು, ಜ್ಞಾನಿಗಳು ಆದ ಮಹಾತ್ಮರ್ಯಾರೂ ವಿಧಿಯನ್ನು ಕಾದು ಕುಳಿತಿರಲಿಲ್ಲ. ಅದೃಷ್ಟದ ಕಲ್ಪನೆ ಅನಗತ್ಯವಾದದ್ದು. ಕಾರಣ, ನಾವು ಎತ್ತ ನೋಡಿದರೂ ಪ್ರಯತ್ನಶೀಲತೆ ಹಾಗೂ ಪರಿಶ್ರಮ ಫಲದಾಯಕವಾದುದನ್ನು ಕಾಣುತ್ತೇವೆಯೇ ಹೊರತು ಕರ್ಮಹೀನತೆಯನ್ನಲ್ಲ. ಕರ್ಮಶೀಲತೆ ಸಂಪೂರ್ಣವಾಗಿ ಮಾಯವಾದ ಶವದಲ್ಲಿ ಅದೃಷ್ಟದಿಂದ ಏನಾದರೂ ಸಂಭವಿಸಿದುದನ್ನು ನಾವು ಎಂದೂ ಕೇಳಿಲ್ಲ. ಅದೃಷ್ಟ ಏನನ್ನೂ ಮಾಡುವುದಿಲ್ಲ. ನಮ್ಮ ಕಲ್ಪನೆಯಲ್ಲಿ ಮಾತ್ರ ಅದೃಷ್ಟಕ್ಕೆ ಅಸ್ತಿತ್ವ. ಅದೃಷ್ಟಕ್ಕೆ ತನ್ನದೇ ಆದ ಅಸ್ತಿತ್ವವಿಲ್ಲ. ಅದೃಷ್ಟವೆಂದರೆ ನಾವು ಆಗಲೇ ಮಾಡಿದ ಕಾರ್ಯಗಳ ಒಳ್ಳೆಯ ಅಥವಾ ಕೆಟ್ಟ ಫಲಗಳಲ್ಲದೆ ಬೇರೆ ಏನೂ ಅಲ್ಲ. ಒಬ್ಬನ ಸ್ವಪ್ರಯತ್ನದ ಫಲವಾಗಿ ಯಾವುದು ಸಂಭವನೀಯವೋ ಅದನ್ನು ನಾವು ಅದೃಷ್ಟ ಎನ್ನುತ್ತೇವೆ. ಒಬ್ಬ ವ್ಯಕ್ತಿಯ ಪ್ರಯತ್ನವನ್ನೇ ಹೊಂದಿಕೊಂಡಿದೆ ಆತನ ಯಶಸ್ಸು. ಈಗ ಇನ್ನೊಂದು ವಿಷಯವನ್ನ ನೋಡೋಣ. ವಿಧಿಯೋ ಪೌರುಷವೋ? ನಮ್ಮ ದೇಶದಲ್ಲಿ ತೇನ ವಿನಾ ತೃಣಮಪಿ ನ ಚಲತಿ ಎನ್ನುತ್ತಾ ಒಂದು ಹುಲ್ಲುಕಡ್ಡಿಯೂ ಭಗವಂತನ ಕೃಪೆಯಿಲ್ಲದೆ ಅಲುಗಾಡದು ಎನ್ನುವ ವಿಧಿವಾದಿಗಳಿದ್ದಾರೆ. ಸ್ವಪ್ರಯತ್ನದಿಂದ ಸರ್ವವೂ ಸಾಧ್ಯ ಎನ್ನುವ ಪೌರುಷವಾದಿಗಳೂ ಇದ್ದಾರೆ. ಮನುಷ್ಯನು ಪರಿಸ್ಥಿತಿಯ ದಾಸ ಎನ್ನುವುದು ಕೆಲವರ ಮತ. ತನ್ನ ವ್ಯಕ್ತಿತ್ವದ ಪ್ರಭಾವದಿಂದ ಪರಿಸ್ಥಿತಿಯನ್ನೇ ಬದಲಾಯಿಸಬಲ್ಲ ಸಾಮರ್ಥ್ಯ ಮಾನವನಿಗಿದೆ ಎಂಬುದು ಇತರರ ವಾದ. ಸ್ವಪ್ರಯತ್ನ ಮತ್ತು ವಿಧಿ ರಥದ 2 ಚಕ್ರಗಳಿದ್ದಂತೆ, ಕತ್ತರಿಯ 2 ಅಲಗುಗಳು ಇದ್ದಂತೆ ಎಂದು ಹೇಳುವುದುಂಟು. ಹಣೆಯ ಬರಹ, ಗ್ರಹಗತಿ, ಕರ್ಮಫಲ ಇವು ನಾವು ಯಾವುದೇ ಕಾರ್ಯದಲ್ಲಿ ಸೋತಾಗ ಹೇಳುವ ಮಾತುಗಳು. ತಾತ್ವಿಕ ದೃಷ್ಟಿಯಿಂದ ಅವುಗಳಿಗೆ ಏನೇ ಅರ್ಥವಿರಲಿ, ನಮ್ಮ ಬದುಕನ್ನು ಉನ್ನತವಾಗಿಸಲು ನಾವು ಹೋರಾಡಲೇಬೇಕು. ಸಾಹಸದಿಂದ ಮುನ್ನುಗ್ಗಲೇಬೇಕು. ಸ್ವಪ್ರಯತ್ನದಲ್ಲಿ ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ದುಡಿಯಲೇಬೇಕು. 6ರವರೆಗೆ ಮನುಷ್ಯನ ಪ್ರಯತ್ನ, 7ನೇದು ದೈವ ಕೃಪೆ ಎನ್ನುವ ಮಾತು ಇದೆ. ಸಾಧನೆ ಇಲ್ಲದೆ, ಉತ್ಸಾಹವಿಲ್ಲದೆ, ನಿರಂತರ ಪರಿಶ್ರಮವಿಲ್ಲದೆ ಯಾರಾದರೂ ಪ್ರಪಂಚದಲ್ಲಿ ಉನ್ನತಿ ಹೊಂದಿದ್ದಾರೆಯೇ? ವಿಧಿ ಅಥವಾ ಅದೃಷ್ಟವನ್ನೇ ಕಾಯುತ್ತಾ ಸೋಮಾರಿಯಾಗಿ ಕಾಲ ಕಳೆದರೆ ಯಾವುದನ್ನಾದರೂ ಯಶಸ್ವಿಯಾಗಿ ನೆರವೇರಿಸಲು ಆಗುವುದೇ? ಯಾವ ಕೆಲಸವೂ ಸಾಧ್ಯವಿಲ್ಲ. ಅಂಥ ಮನೋಭಾವನೆ ಮನುಷ್ಯನನ್ನು ಹೇಡಿಯನ್ನಾಗಿ ಮಾಡುವುದು, ತಾಮಸ ಪ್ರವೃತ್ತಿಯ ದಾಸನನ್ನಾಗಿ ಮಾಡುವುದು. ಜನರು ತಮ್ಮ ದುರ್ಬಲತೆಯಿಂದ ಅನೇಕ ತಪ್ಪುಗಳನ್ನು ಎಸಗುವರು. ಆದರೆ ದೋಷವನ್ನು ವಿಧಿಯ ಮೇಲೆ, ಅದೃಷ್ಟದ ಮೇಲೆ, ಗ್ರಹ ನಕ್ಷತ್ರಗಳ ಮೇಲೆ ಆರೋಪಿಸುತ್ತಾರೆ. ಅಂಥವನೊಬ್ಬ ಅಜಾಗರೂಕತೆಯಿಂದ ಕಾಲು ಜಾರಿ ಬಿದ್ದು ನೆಲವನ್ನು ದೂರಿದನಂತೆ, ವಿಧಿಯನ್ನು ಹಳಿದನಂತೆ. ಗುರಿಯನ್ನು ಸೇರುವುದಕ್ಕೆ ತಡೆಗಳನ್ನೊಡ್ಡುವ ವಿಧಿ ಎಂಬುದು ಇದ್ದರೆ ಅದನ್ನು ನಮ್ಮ ಸ್ವಂತ ಪರಿಶ್ರಮದ ಮೂಲಕ
ಪ್ರತಿಯೊಬ್ಬನಲ್ಲಿಯೂ ಹುದುಗಿರುವ ಅಂತಃಶಕ್ತಿಯನ್ನು ಜಾಗೃತಗೊಳಿಸುವುದರಿಂದ ಜಯಿಸಬಹುದು. ವಿಧಿಯೇ ಸರ್ವಶಕ್ತಿಯುಳ್ಳದ್ದಾಗಿದ್ದರೆ ನ್ಯಾಯ ಅನ್ಯಾಯಗಳು, ಸುಗುಣ ದುರ್ಗುಣಗಳು, ಆತ್ಮಶಕ್ತಿ ಇವುಗಳ ಮಾತೇ ಇರುತ್ತಿರಲಿಲ್ಲ. ಮನುಷ್ಯರು ಕಲ್ಲು ಕೊರಡುಗಳಲ್ಲ. ನಾನು ಆ ರೀತಿ ಮಾಡುತ್ತಿರುವುದಕ್ಕೆ ವಿಧಿಯೇ ಕಾರಣ. ನನ್ನ ಕೆಲಸಗಳಿಗೆ ನಾನು ಜವಾಬ್ದಾರನಲ್ಲ. ನಾನು ಅಸಹಾಯಕನಾಗಿ ಅದೃಷ್ಟದಿಂದ ಮುಂದೂಡಲ್ಪಡುತ್ತಿದ್ದೇನೆ ಎನ್ನುವ ಭಾವನೆಯಿಂದ ಯಾವ ಮನುಷ್ಯನಿಗೂ ಏಳಿಗೆ ಸಾಧ್ಯವಿಲ್ಲ. ತಾನು ದುರ್ಬಲನೆಂದು, ಅಗೋಚರವಾದ ಅದೃಷ್ಟದ ಕರುಣೆಯಲ್ಲಿ ತಾನಿರುವೆನೆಂದು ತಿಳಿಯುವುದು ಮನುಷ್ಯನ ಅಜ್ಞಾನ ಮತ್ತು ಅಧೋಗತಿ ಅಲ್ಲದೆ ಬೇರೆ ಏನೂ ಅಲ್ಲ. ಯಾರು ದೇವರಲ್ಲಿ ಶರಣಾಗಿ ಪೂರ್ಣ ಮನಸ್ಸಿನಿಂದ ಬೇಡಿ ಬಾಳಲು ಶಕ್ತನೋ ಅಂಥವನು ಮಾತ್ರ ನಾನು ಯಂತ್ರ, ದೇವರು ಈ ಯಂತ್ರದ ಚಾಲಕ ಎಂದು ಹೇಳಬಲ್ಲ. ಅವನು ಕನಸು ಮನಸ್ಸಿನಲ್ಲಿಯೂ ತಪ್ಪು ಹೆಜ್ಜೆ ಇಡಲಾರ, ಯಾರಿಗೂ ಕೆಡುಕು ಮಾಡಲಾರ. ಸದಾ ಸರ್ವರ ಶುಭಾಕಾಂಕ್ಷಿ ಆತ. ನಿಸ್ವಾರ್ಥತೆಯ ತವರಾಗಿ ಪರರ ಒಳಿತಿಗಾಗಿ ಪ್ರಾರ್ಥಿಸುವ ಮಹಿಮಾ ಆತ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.